ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಸೂಪರ್ 3ಗೆ ಸ್ವಾಗತ. ಸೂಪರ್ 3ಯಲ್ಲಿ ಒಂದೊಂದು ಸುದ್ದಿಗಳು ಬಂದಾಗ ಸುದ್ದಿಯ ಹಿಂದೆ ಇರುವಂಥ ಸಮಸ್ಯೆಗೆ ಪರಿಹಾರ ಹುಡುಕಂಥ ಪ್ರಯತ್ನವನ್ನು ಪ್ರತಿ ದಿವಸ ಮಾಡ್ತಾ ಇರ್ತೀವಿ ಮತ್ತು ಅದು ಯಾವ ರೀತಿ ಯಶಸ್ವಿ ಆಗುತ್ತೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರುತ್ತೆ. ಈಗ ಒಂದು ಸುದ್ದಿ ತಂದಿದ್ದೀವಿ. ಅದೇನಪ್ಪ ಅಂತಂದರೆ, ಬೆಳಗಾವಿಯಿಂದ ಲೂಟಿ ಮಾಡೋಕ್ಕೆ ಹೊಸ ಸಂಚು ಹಾಕಿದ್ದಾರೆ. ಸಂಚು ಹಾಕಿ ಸರ್ಕಾರಿ ಹೆಸರಲ್ಲಿ ಪೈಸೆ ವಸೂಲು ಮಾಡ್ತಾ ಇದ್ದಾರೆ. ಇದೊಂದು ಹಗಲು ದರೋಡೆಯ ಅಸಲಿ ಸತ್ಯ. ಸಂಚು ಹಾಕಿ ಪೈಸಾ ವಸೂಲ್, ಹಗಲು ದರೋಡೆ ಮಾಡಲಾಗ್ತಾ ಇದೆ. ಕಸದ ಹೆಸರಲ್ಲಿ ಹಗಲು ದರೋಡೆ ಮಾಡಲಾಗ್ತಾ ಇದೆ. ಕಸ ತೆಗೆಯೋದಕ್ಕೆ ದುಡ್ಡು ಕೊಟ್ಟರೆ ಕಸ ತೆಗಿತಾರೆ, ಇಲ್ಲ ಅಂತಂದರೆ ಹಾಗೆ ಬಿಟ್ಟು ಹೋಗ್ತಾರೆ. ಯಾರು ಇವರಿಗೆಲ್ಲ ಈ ಅಧಿಕಾರ ಕೊಟ್ಟಿದ್ದು? ಏನದು ಸ್ಟೋರಿ ನೋಡಿ. ಸಾರ್ವಜನಿಕರನ್ನು ಲೂಟಿ ಮಾಡೋಕ್ಕೆ ಹೊಸ ಕುಂಟು ನೆಪ ಹುಡುಕೋದು ಮಾಮೂಲಿ. ಅವಕಾಶ ಸಿಕ್ಕಿದ್ರೆ ಸಾಕು ಹೊಂಚು ಹಾಕಿ ಸಂಚು ರೂಪಿಸಿ ಕೊಳ್ಳೆ ಹೊಡೆಯೋ ಖದೀಮರು ಹೆಚ್ಚಾಗ್ತಾ ಇದ್ದಾರೆ. ಇಂಥ ಖದೀಮರ ಅಟ್ಟಹಾಸವನ್ನು ಮಟ್ಟ ಹಾಕಲು ನಿಮ್ಮ ಸೂಪರ್ 3 ಪಣ ತೊಟ್ಟಿದೆ. ಎಲ್ಲಿಯ ಸ್ಟೋರಿ, ಯಾವ ರೀತಿ ಜನರನ್ನು ಮೋಸ ಮಾಡಲಾಗ್ತಾ ಇದೆ, ಬನ್ನಿ ನೋಡೋಣ ಈ ಸ್ಟೋರಿಯಲ್ಲಿ. ಕಸ ವಿಲೇವಾರಿ ಹೆಸರಲ್ಲಿ ಪೈಸಾ ವಸೂಲ್. ನಕಲಿ ಬಿಲ್ ಹಿಡಿದು ಹಗಲು ದರೋಡೆ. ಕಸವನ್ನು ವಿಲೇವಾರಿ ಮಾಡೋದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಡ್ಯೂಟಿ. ಆದರೆ ಇಲ್ಲೊಂದು ಕಡೆ ಕಸ ವಿಲೇವಾರಿ ಮಾಡೋ ನೆಪದಲ್ಲಿ ಸಾರ್ವಜನಿಕರಿಂದ ಲೂಟಿ ಮಾಡ್ತಿದ್ದಾರೆ. ಇದಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಪಂಚಾಯಿತಿ ಸದಸ್ಯರು ಕೈ ಜೋಡಿಸಿದ್ದಾರೆ. ಹೀಗೆ ಕೈಯಲ್ಲಿ ನಕಲಿ ಬಿಲ್ ಹಿಡಿದು ಜನರ ಹಣಕ್ಕೆ ಕನ್ನ ಹಾಕೋಕೆ ಅಧಿಕಾರಿಗಳು, ಪಂಚಾಯಿತಿಯವರು ರೆಡಿಯಾಗಿದ್ದಾರೆ. ಕಸ ವಿಲೇವಾರಿ ಮಾಡೋ ನೆಪದಲ್ಲಿ ಹಣಕ್ಕಾಗಿ ಬೇಡಿಕೆ ಇಡಲಾಗುತ್ತಿದೆ. ಏನಾದ್ರೂ ಹಣ ನೀಡದಿದ್ದಲ್ಲಿ ಕಸವನ್ನ ಮನೆ ಮುಂದೆ ಬಿಟ್ಟು ತಮ್ಮ ಪಾಡಿಗೆ ಸಲೀಸಾಗಿ ಹೋಗಿಬಿಡ್ತಿದ್ದಾರೆ. ತಿಂಗಳ ಕೊಡ್ತೀವಿ 50 ರೂಪಾಯಿ. ಅವ್ರೇನಂದ್ರು ಕಾರ್ಪೊರೇಷನ್ ಇದ್ರ ಕಡೆ ಕೊಟ್ಟಿವಿ, ಕಾಂಟ್ರಾಕ್ಟ್ ಕೊಟ್ಟಿವಿ. ಅವ್ರು ಬಂದು ಒಯ್ತಾರ, ನಿಮ್ಮ ಮನಿ ಕಸ ಬರ್ತಾರ, ಅವ್ರು ಬಂದು ಒಯ್ತಾರ. ಆದ್ರೆ ಏನತ್ತೆ, ಯಾವಾಗ ಬರಲ್ಲ ಅವಾಗ ಹೋದ ಜನ ಅಲ್ಲಿ ಕಡೆ ಹೋಗಿತಾರ. ದುಡ್ಡು ಕೊಡ್ಲಿಲ್ಲ ಅಂದ್ರೆ ಕೊಡ್ರಿ ಅಂತ ಕೇಳಿದಾರೆ. ನಮ್ಮ ಹಿಂದಿಲ್ಲ ಅವರು ಬೇಡನ ಬಿಟ್ಟಿದ್ವಿ, ಪಂಚಾಯತ್ ಅವ್ರ ಬೇಡನ ಬಿಟ್ಟಿದ್ದೇವ್ರು. ನಾವು ಕೇಳತಾನ ದುಡ್ಡು ಬೇಡ ಅಂದಾರೆ, ಒಬ್ರು ಕೊಡೋದು ಒಬ್ರು ಬಿಡುದು, ಬ್ಯಾಡ್ರಿ ಕೊಡ್ಬೇಡ್ರಿ ಅಂದ್ರೆ ಇಲ್ಲ ಅವ್ರು ಕೇಳಕತ್ತಾರ ಅಂತ ತಂದು ಕೊಟ್ರಿ. ಒಂದು ಕೊಡ್ಲಿಲ್ಲ ಅಂದ್ರೆ ನಮ್ ಕಸ ಹೆಂಗಿಲ್ಲ ಅಂತ ಹೇಳ್ತಾರೆ. ಒಂದು ಬಕೆಟಿಂದ 50 ರೂಪಾಯಿ ಕೇಳ್ತಾರ್ರಿ ಅವ್ರು. ಒಂದು ಮನಿಯಿಂದ 50 ರೂಪಾಯಿ ಅಲ್ರಿ, ಒಂದು ಮನಿಯಿಂದ 50 ರೂಪಾಯಿ ನಾವು ಕೊಡ್ಬೋದ್ರಿ. ಒಂದು ಬಕೆಟಿಂದ 50 ರೂಪಾಯಿ ಅಂದ್ರೆ ಒಂದೊಂದು ಮನ್ಯಾಗ 2 ಬಕೆಟ್ ಆಗಿರ್ತೈತ್ರಿ. ಹಂಗಾರೆ 100 ರೂಪಾಯಿ ಕೊಡ್ಬೇಕಾಗತ್ತಿಲ್ರಿ ಅವ್ರಿಗೆ. ಮತ್ತೆ ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ತಾಲೂಕಿನ ಮುತಗಾಲುವೆ. ಹೌದು, ಮುತಗ, ಹಿಂಡಲಗ, ಬೆನ್ನಿಹಾಳ ಸೇರಿದಂತೆ ಕೆಲವೊಂದಿಷ್ಟು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಹಗಲು ದರೋಡೆಗೆ ಇಳಿದಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಟ್ಯಾಕ್ಸ್ ಮನ ಮತ್ತು 50 ರೂಪಾಯಿ ಕಸಾಯ ಕೊಡೋಣ ಸರ್. ನಾವು ಅದೇ ನಾವು ನೀರು ಬರ್ತಾ ಇಲ್ಲ ಅಂದರೆ ಟ್ಯಾಕ್ಸ್ 50 ರೂಪಾಯಿ ಕೊಡೋಣ ಸರ್. ನಾವು ಕಸಾಯ ಕೆದ್ಕೊಳ್ಳ. ಮತ್ತು ಇಲ್ಲಿ ಓಪನ್ ಪ್ಲೇಸ್ ಇಲ್ಲ ಸರ್. ಎಷ್ಟು ಲೇಔಟ್ ಆಗಿದೆ, ಓಪನ್ ಪ್ಲೇಸು ಸಿಗ್ತಾ ಇಲ್ಲ. ಮತ್ತು ನಾವು ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಪಿ ಡಿ ಒ ಹತ್ರ ನಾವು ಹೋಗಿ ಸರ್ 4 ಮನವಿ 2 ಲೀಟ್ರ್ ಕೊಟ್ಟರು ಸರ್. ಅದು ಪಿ ಡಿ ಒ ಹತ್ರ ನಮಗೆ ಉತ್ತಾರ ಕೊಡ್ತಾ ಇಲ್ಲ ಸರ್. ಮೊದಲೇ ಮಾತು, ಇಲ್ಲಿ ಒಂದು ಓಪನ್ ಪ್ಲೇಸ್ ಗಾರ್ಡನ್ ಇಲ್ಲ, ಮಕ್ಕಳಿಗೆ ಒಂದು ಇದಿಲ್ಲ. ಸೊ ಅದಕ್ಕೋಸ್ಕರ ಸರ್ ನಾವು ನಾವು ಹೋಗಿ ಪಂಚಾಯತಿ ಮನವಿ ಮಾಡ್ಕೋದ್ರು ಸರ್, ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ಅದು ಅವ್ರ ಮನೆ ಮುಂದೆ LED ಲೈಟ್ಗಳು ಕಾಣ್ತಾವ್ರಿ. ಏನ್ರಿ ನಮ್ಮ ಮನೆ ಮುಂದೆ ಒಂದು LED ಲೈಟ್ಗಳು ಕಾಣ್ತಾವ್ರಿ. ಸಾದಾ ಬಲ್ಬ್ ಕೊಡ್ರಿ, ಸಾದಾ ನಾವ ತಂದು ಹಾಕೋತೇವ್ರಿ. ಏನ್ರಿ ನಾವ ತಂದು ಹಾಕೋತೇವ್ರಿ. ಇವ್ರ ಮನೆ ಮುಂದೆ ಬಂದು ರೊಕ್ಕ ಇಸ್ಕೊಂಡು ಹೋಗ್ತಿರ್ತಾರ, ಅಲ್ಲೇ ಅಡ್ಡಾಡ್ತಾರ್ರಿ ಅವ್ರು. ಕಸದ್ರಿ ಕಸ ಸಂಬಂಧ ರೀ. ಏನ್ರಿ ಇವ್ರಿಗೆ ನಾವು ಬಂದು ಬರ್ರಿ ಅಲ್ಲಿ ಭೇಟಿಯಾಗೊಂಡು ಬರ್ರಿ, ಇಲ್ಲಿ ಭೇಟಿಯಾಗೊಂಡು ಬರ್ರಿ. ಎದಕ್ಕೆ ಭೇಟಿಯಾಗೊಂಡ್ರಿ ನಾವು? ಎದಕ್ಕೆ ಭೇಟಿಯಾಗ್ಬೇಕ್ರಿ? ಮುತಗ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಕಸ ವಿಲೇವಾರಿಗೆ ಪ್ರತಿ ಮನೆಗೆ ತಿಂಗಳಿಗೆ 50 ರೂಪಾಯಿ ಹಣವನ್ನ ಕಲೆ ಹಾಕ್ತಿದ್ದಾರೆ. ಮನೆ ನಂಬರ್, GST ನಂಬರ್ ಇಲ್ಲದ ನಕಲಿ ಬಿಲ್ ಹಿಡಿದು ಸಾರ್ವಜನಿಕರ ಹಣವನ್ನ ಲೂಟಿ ಮಾಡ್ತಿದ್ದಾರೆ. ಮನೆಗಳ ಲೆಕ್ಕ ಹಾಕಿದ್ರೆ ಪ್ರತಿ ತಿಂಗಳು ಸರಿಸುಮಾರು 20 ಲಕ್ಷಕ್ಕೂ ಹೆಚ್ಚು ಹಣ ಕಸ ವಿಲೇವಾರಿ ಹೆಸರಲ್ಲಿ ಅಧಿಕಾರಿಗಳು ಲೂಟಿ ಮಾಡ್ತಿದ್ದಾರೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಈಗ ಗ್ರಾಮ ಪಂಚಾಯತ್ ಪ್ರಕಾರ ಒಂದು ಗಾಡಿ ಗ್ರಾಮ ಪಂಚಾಯತ್ ಅದರ ಈಗ ಆಲ್ರೆಡಿ ಅದು ಬರ್ತಿತ್ತು. ಅವ್ರೇನು ಬಿಲ್ ಕಲೆಕ್ಟ್ ಮಾಡೋಲ್ಲ ಹಾಕಿದ್ರು, ಕವರ್ ಆಗೋಲ್ಲ ಅಂತ ಮತ್ತೊಂದು ಅವ್ರು ಬೇರೆದವ್ರಿಗೆ ಗಾಡಿ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೊಟ್ಟಾರಂತ ಅವ್ರು ನಮಗೆ ಗ್ರಾಮ ಪಂಚಾಯತ್ ಏನು ಹೇಳಿಲ್ಲ. ಬಟ್ ಆ ಜನ ಬಂದು 4 ಜನ ಬಂದು ಕಸ ಕಲೆಕ್ಟ್ ಮಾಡ್ಲಿಕ್ಕತ್ತಾರ. ಎವ್ರಿ 8 ಡೇಸ್ಗೆ 2 ಟೈಮ್ಸ್ ಬರ್ಬೇಕು ಅವರು. ಬಟ್ ಅವರು ಬರೋದು ಮಂತಲ್ಲಿ ಟೋಟಲ್ 6 ಟೈಮ್. 1 ವೀಕ್ ಗ್ಯಾಪ್ ಹೋಗಿತಾರೆ. ಏನು ಹೇಳ್ತಾರೆ ಅವರು, ಗ್ರಾಮ ಪಂಚಾಯತ್ದವರು ನಮ್ಗೆ ನಿಮ್ಮ ಕಡೆ 50 ರೂಪೀಸ್ ಚಾರ್ಜ್ ಮಾಡಿ ಅಂತ ಗ್ರಾಮ ಪಂಚಾಯತ್ ಹೇಳಿದೆ ಅಂತಾರೆ ಅವರು. ನಾವು ಅವ್ರಿಗೆ ನೋಟಿಸ್ ಕೇಳಿದ್ರೂ ಅವ್ರ ಕಡೆ ನೋಟಿಸ್ ಇಲ್ಲ. ಅವ್ರು ಕೊಡೋ
ಏನು ರಿಸೀಟ್ ಅವ್ರು ಕೊಡ್ತಾರೆ ಆ ರಿಸೀಟ್ ಮ್ಯಾಗ ನಮ್ದು ಮನಿ ನಂಬರ್ ಇಲ್ಲ ಅಥವಾ ನಿಮ್ದು ಸರ್ವೆ ನಂಬರ್ ಇಲ್ಲ ಏನೂ ಇಲ್ಲ, ಅದೇನು ಪ್ರೂಫ್ ಅಂತ ನಮ್ಗೆ ಅನ್ಲಿಕ್ಕೂ ಬರೋಂಗಿಲ್ಲ. ಆ ಟೈಪ್ ಅದೇ ಅದು. ಆಲ್ರೆಡಿ ನಿಮ್ಮ ನ್ಯೂಸ್ ಚಾನಲ್ ಮ್ಯಾಗೂ ನಾವು ಈ ಥರ ಡಿಸ್ಕಸ್ ಮಾಡಿದ್ದೀವಿ ಇದಕ್ಕಿಂತ ಮುಂಚೆ. ಗ್ರಾಮ ಪಂಚಾಯಿತಿಯವರು ಸರ್ಕಾರದ ಮೇಲೆ ಕಸ ವಿಲೇವಾರಿ ಮಾಡಬೇಕು, ಆದ್ರೆ ಇವರು ಜನರ ಬಳಿ ಹಣವನ್ನ ಪೀಕಿದ್ದಾರೆ. ಸರ್ಕಾರದ ಸಂಪೂರ್ಣ ಭಾರತ್ ಯೋಜನೆ ಹಣ ಹಾಗೂ ರಾಜ್ಯದಿಂದ ಪಂಚಾಯಿತಿಗೆ ಬರೋ ಅನುದಾನ ಏನಾಗ್ತಿದೆ ಅನ್ನೋ ಅನುಮಾನ ಶುರುವಾಗಿದೆ. ಕ್ಯಾಮ್ರಾಮನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಅಲ್ಲ ರೀ, ಕಸ 50 ರೂಪಾಯಿ ಕೊಟ್ಟಿದೆ ಅಂದರೆ ಕಸ ಬಿಟ್ಟು ಹೋಗೋದಂತೆ. ಯಾರು ಇವರಿಗೆಲ್ಲ ಅಧಿಕಾರ ಕೊಟ್ಟಿದ್ದ? ಅಲ್ಲಿ ಇದೆಯಾ ಏನು ಜಿಲ್ಲಾಡಳಿತ? ಬದುಕಿದೆಯಾ ಸತ್ತಿದೆಯಾ? ಹೆಂಗೆ ಬಿಟ್ಟು ಹೋಗ್ತಾರೆ 50 ರೂಪಾಯಿ ಕೊಟ್ಟಿಲ್ಲ ಅಂತ? ಅಲ್ಲಿ ಎರಡು ಕಡೆ, ಒಂದು ಕಡೆ 24,000 ಜನಸಂಖ್ಯೆ ಇದೆ, ಮತ್ತೊಂದು ಕಡೆ 20,000 ಜನಸಂಖ್ಯೆ ಇದೆ. ನೋಡಿ ಏನಿದು? ಯಾಕೆ ಟ್ಯಾಕ್ಸ್ ಕಟ್ಟೋದು ನಾವೆಲ್ಲ? ನಮ್ಮಲ್ಲಿ ಬಿಡಿ, ನಮ್ಮಲ್ಲಿರುವಂಥ ಟ್ಯಾಕ್ಸು ಒಬ್ಬ ಮನುಷ್ಯ 100 ರೂಪಾಯಿ ಸಂಪಾದನೆ ಮಾಡಿದರೆ 53 ರೂಪಾಯಿ ಕಟ್ತಾನೆ. 53 ರೂಪಾಯಿ ಕಟ್ತಾನೆ ರೀ. ಇನ್ಕಮ್ ಟ್ಯಾಕ್ಸು ಬಿಟ್ಟಾಕಿ ಒಬ್ಬ ಎಲ್ಲರೂ ಬೆಂಕಿ ಪೊಟ್ನಕ್ಕೆ ಟ್ಯಾಕ್ಸು, ಮತ್ತೊಂದು ಟ್ಯಾಕ್ಸು, ಊದುಬತ್ತಿಗೆ ಟ್ಯಾಕ್ಸು, ತುಪ್ಪಕ್ಕೆ ಟ್ಯಾಕ್ಸು, ಮೊಸರಿಗೆ ಟ್ಯಾಕ್ಸು, ಟೀಗೆ ಟ್ಯಾಕ್ಸು. ಆಯಿತು, ಕಟ್ಟಬೇಕಾಗತ್ತೆ. ಒಳ್ಳೆ ಸಮಾಜ ನಿರ್ಮಾಣ ಆಗಬೇಕು ಅಂತಂದರೆ ಇದಕ್ಕೆ ಯಾರು ಟ್ಯಾಕ್ಸ್ ಮಾಡಿದ್ದೀಗ? 50 ರೂಪಾಯಿ ಯಾರ್ದಿದೆ? ಅದೇನು ನಂಬರು? 50 ರೂಪಾಯಿ ಯಾರ್ದದು? ಯಾವಾಗ ಮಾಡಿದ್ರಿ 50 ರೂಪಾಯಿ ಒಂದೊಂದು ಮನೆಯಿಂದ? ಆಮೇಲೆ ರೋಡಲ್ಲಿ ಹಂಗೆ ಬಿಟ್ಟು ಹೋಗೋದಂತೆ. ಯಾವುದೇ ಆದೇಶ ಇಲ್ಲ. ಹಾಗಿದ್ರೆ ಏನು ಡೌಟ್ ಬರಬೇಕು ನಮಗೆ? ಸರ್ಕಾರ ಖಾಲಿಯಾಗಿದೆ, ಯಾರಾದರೂ ಇಂಡೈರೆಕ್ಟಾಗಿ ಮಾಡಿ ಅಂತಾನೆ, ಅಥವಾ ಇವನೇ ಮಾಡ್ತಾ ಇರೋದಾ? 4 ಬಾರಿಸ್ಬೇಕಲ್ಲ ಅವನಿಗೆ ಇಟ್ಕೊಂಡು. ಅವನಿಗೆ ಅವಕಾಶ ಯಾರು ಕೊಟ್ಟರು ಹಂಗೆ ಮಾಡೋಕ್ಕೆ? ದರೋಡೆ ಮಾಡೋದಲ್ವಾ? 420 ಕೇಸ್ ಹಾಕ್ಬೇಕು ಅವನ ಮೇಲೆ. ರಿಪೋರ್ಟರ್ ಇದ್ದಾರಾ? ಮೈಲಾರಿ ಫೋನದಲ್ಲಿದ್ದಾರೆ. ಮೈಲಾರಿ, ಕಾನೂನೇನು ಇಲ್ಲಿ ಮಾಡ್ತಿರೋದೇನೋ, ಇವರಿಗಿಷ್ಟು ಧೈರ್ಯ ಯಾಕೆ ಬಂದಿದೆ? ಆ ಸಿಸ್ಟಮ್ ಏನು ನಿಜವಾಗಿ ಹೇಳಿ ನೋಡೋಣ. ಖಂಡಿತ ಜಯಪ್ರಕಾಶ್, ಕಸ ವಿಲೇವಾರಿ ಮಾಡುವ ಹೆಸರಲ್ಲಿ ಇಲ್ಲಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಲೂಟಿಯನ್ನ ಮಾಡ್ತಿದ್ದಾರೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪವನ್ನ ಮುದ್ಗಾ ಗ್ರಾಮ ಪಂಚಾಯತಿ ಬರುವಂತ ಜನ ಮಾಡ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಯಾವುದೇ ರೀತಿಯಾದಂತಹ ಟೆಂಡರ್ ಆದೇಶವನ್ನ ಮಾಡಿಲ್ಲ ಮತ್ತು ಗ್ರಾಮ ಪಂಚಾಯತಿಯಿಂದ ಟರಾವನ್ನ ಮಾಡಿಲ್ಲ, ಜೊತೆಗೆ ಸರ್ಕಾರದಿಂದ ಕೂಡ ಯಾವುದೇ ರೀತಿಯಾದಂತಹ ಆದೇಶ ಕೂಡ ಇಲ್ಲ. ಆದ್ರೂ ಕೂಡ ಇಲ್ಲಿ ಪ್ರತಿ ಮನೆಗೆ 50 ರೂಪಾಯಿಯನ್ನ ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡದೇ ಇದ್ರೆ, ಹಣವನ್ನ ಕೊಡದೇ ಇದ್ರೆ ಅಲ್ಲಿರುವಂತ ಕಸವನ್ನ ತೆಗೆದುಕೊಂಡು ಅಲ್ಲೇ ರಸ್ತೆಯಲ್ಲಿ ಎಸೆದು ಹೋಗ್ತಾರೆ. ಮತ್ತೊಂದೆಡೆ ಯಾರಾದ್ರೂ ಪ್ರಶ್ನೆಯನ್ನ ಮಾಡಿದ್ರೆ, ಹಣ ಯಾಕೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡಿದ್ರೆ ಅವರ ಮೇಲೆ ಹಲ್ಲೆಗೆ ಕೂಡ ಮುಂದಾಗ್ತಾರೆ ಅನ್ನೋ ಒಂದು ಆರೋಪವನ್ನ ಮಾಡ್ತಾರೆ. ಈ ಬಗ್ಗೆ ಏನು ಅಲ್ಲಿರುವಂತ ಸ್ಥಳೀಯ ನಿವಾಸಿಗಳು ಬೆಳಗಾವಿಯ ಜಿಲ್ಲಾ ಪಂಚಾಯತ್ ಸಿಒ ರಾಹುಲ್ ಶಿಂದೆ ಅವರಿಗೆ ಏನು ಪತ್ರವನ್ನ ಬರೆದಿದ್ದಾರೆ, ಸರ್ಕಾರದ ಕಾರ್ಯದರ್ಶಿ ಅವರಿಗೆ ಪತ್ರ ಬರೆದಿದ್ದಾರೆ ಮತ್ತು ಮಂತ್ರಿಗಳಿಗೆ ಪತ್ರ ಬರೆದ್ರು ಕೂಡ ಈವರೆಗೂ ಯಾವುದೇ ರೀತಿಯಾದಂತ ಕ್ರಮ ಆಗಿಲ್ಲ. ನಾವು ಹಣವನ್ನ ತುಂಬ್ತೇವೆ, ಆದ್ರೆ ಇದು ಹಣ ಯಾರಿಗೆ ಹೊಂಟಿದೆ? ಅಲ್ಲಿ ಮನೆ ನಂಬರ್ ಇದ್ರು ಕೂಡ ಯಾರು ಅಲ್ಲಿ ಮನೆ ನಂಬರ್ ಅನ್ನ ಉಲ್ಲೇಖವನ್ನ ಮಾಡೋದಿಲ್ಲ. ಬರೀ ಮುತ್ಗಾ ಅನ್ನೋ ಒಂದು ಗ್ರಾಮ ಪಂಚಾಯತ್ ಇದೆ, ಅಲ್ಲಿ 50 ರೂಪಾಯಿಯನ್ನ ಬರೆದು ಹಣ ಚೀಟಿ ಕೊಟ್ಟು ಹಣವನ್ನ ತೆಗೆದುಕೊಂಡು ಹೋಗ್ತಾರೆ. ಎಷ್ಟು ಮನೆ ಇದಾವೆ, ಎಷ್ಟು ಹಣವನ್ನ ಕಲೆಕ್ಟ್ ಮಾಡ್ತಿದೆ? ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇದರಲ್ಲಿ ನೇರವಾದಂತಹ ಪಾತ್ರ ಇದೆ ಮತ್ತು ಏನು PDO ಏನಿದ್ದಾರೆ, ಅಧ್ಯಕ್ಷರು ಮತ್ತು PDO ಅವರ ಹೇಳಿಕೆಯಲ್ಲಿ ಯಾವುದೇ ರೀತಿಯಾದಂತ ಸಾಮರ್ಥ್ಯ ಇಲ್ಲ. ಜೊತೆಗೆ PDO ಅವರು ಏನು ಟರಾವನ್ನ ಮಾಡಿದ್ದೇವೆ ಅನ್ನೋ ಒಂದು ಮಾತನ್ನ ಹೇಳಿದ್ರೆ, ಅಧ್ಯಕ್ಷರು ನಾವು ಮಾಡಿಲ್ಲ ಅಂತಾರೆ, ಸದಸ್ಯರು ಅಂತ ಹೇಳ್ತಾರೆ. ಹೀಗಾಗಿ ಅಲ್ಲಿ ಈ ಎಲ್ಲ ಬೆಳವಣಿಗೆಯನ್ನ ನೋಡಿದ್ರೆ ಸಾಕಷ್ಟು ಅನುಮಾನಗಳು ಕೂಡ ಹುಟ್ಟಿರುವಂತದ್ದು. ಇಲ್ಲಿ ಸುಮಾರು ನಾವು 20,000 ಮನೆಗಳಿಗೆ ಹಿಡಿದ್ರು ಕೂಡ ತಿಂಗಳಿಗೆ 10 ಲಕ್ಷಕ್ಕೂ ಅಧಿಕ ಹಣ ಅಲ್ಲಿ ಕಲೆಕ್ಟ್ ಆಗಿದೆ. ಹಣ ಎಲ್ಲಿಗೆ ಹೋಗ್ತಿದೆ ಅನ್ನೊಂದು ಪ್ರಶ್ನೆ ಇರುವಂತದ್ದು. ಹೀಗಾಗಿ ಬೆಳಗಾವಿಯ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಒ ಈ ಬಗ್ಗೆ ಸೂಕ್ತವಾದಂತಹ ಕ್ರಮವನ್ನ ಕೈಗೊಳ್ಳಬೇಕಿದೆ. ಜಯಪ್ರಕಾಶ್. ಓಕೆ ಮೈಲಾರಿ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ವೀಕ್ಷಕರೇ, ಇದಕ್ಕೆ ಸಂಬಂಧಪಟ್ಟವರು ಯಾರ್ಯಾರೊಂದು ಫೋಟೋ ತೋರಿಸ್ತೀನಿ ಅವರು.